ಮಹೇಶ್ ಅವರೇ, ದ್ವೇಷ ಭಾಷಣ ಯಾರು ಮಾಡಿದ್ರು ತಪ್ಪು. ಎಂ.ಜಿ. ಮಹೇಶ್ ಅವರು ಮಾಡಬಾರ್ದು, ನಟರಾಜ್ ಗೌಡರು ಮಾಡಬಾರ್ದು, ರಕ್ಷತ್ ಶೆಟ್ಟಿನೂ ಮಾಡಬಾರ್ದು. ಅದಕ್ಕೊಂದು ಕಾನೂನು, ನಾವು ಪ್ರಬಲವಾದಂತ ಕಾನೂನು ತರ್ತೀವಿ ಅಂತಂದ್ರೆ ಏನ್ ತಪ್ಪಾಗತ್ತೆ? ನಿಮ್ಗೆ ಯಾಕೆ ಅಪಸ್ವರ ಅದರಲ್ಲಿ? ನೋಡಿ ರಕ್ಷಿತ್ ಶೆಟ್ಟಿ, ಒಂದು ವಿಷಯ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ. ಇದು ಕಾಂಗ್ರೆಸ್ಸಿನ ದ್ವೇಷ ರಾಜಕಾರಣದ ಮಸೂದೆ. ಇದು ದ್ವೇಷ ಭಾಷಣದ ಮಸೂದೆ ಅಲ್ಲ. ಇದು ಕಾಂಗ್ರೆಸ್ಸಿನ ಸೈದ್ಧಾಂತಿಕ ಭಿನ್ನತೆಯ ದ್ವೇಷದ ಮಸೂದೆ ಇದರಲ್ಲಿ ಇರ್ತಕ್ಕಂಥದ್ದು. ತಮ್ಗೆ ಗೊತ್ತಿರ್ಲಿ, ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ನ್ಯಾಯ ಏನಿದೆ, ಭಾರತದ ನ್ಯಾಯ ಸಂಹಿತೆ ಹೊಸ ಕಾನೂನಿನ ಒಳಗಡೆ ಇದಕ್ಕೆ ಬೇಕಾದಂತ ಎಲ್ಲ ರೀತಿಯ ಪರಿಹಾರವನ್ನ 2014ನೇ ಇಸ್ವಿಯಿಂದ 23ನೇ ಇಸ್ವಿ ತನಕ ಇದಕ್ಕೆ ಸಂಬಂಧಪಟ್ಟಂತ ಪ್ರೈವೇಟ್ ಬಿಲ್ ಅನ್ನ ಮೂವ್ ಮಾಡಲಿತ್ತು. ಮೊದಲು ವಿಶ್ವನಾಥನ್ ಆಯೋಗ ಅಂತ ಮಾಡ್ತು, ಆಮೇಲೆ ಬೇಜ್ ಬರುವ ಕಮಿಷನ್ ಅಂತ ಮಾಡ್ಬಿಟ್ಟು ಈ ಎನ್ಸೈಟ್ಮೆಂಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ BNS ಒಳಗಡೆ ಬಹಳ ಪ್ರಬಲವಾದಂತ ಕಾನೂನನ್ನ ತರಲಾಗಿತ್ತು. ಆದ್ರೆ ಇಲ್ಲಿ ಈ ಕಾಂಗ್ರೆಸ್ಸಿನ ಹಿಂದೂ ವಿರೋಧಿ ಮತ್ತೆ ಸೈದ್ಧಾಂತಿಕ ವಿರೋಧಿ ಮನಸ್ಥಿತಿ ಕಳೆದ 2.5 ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ಅತಿರಥರು ಯಾವ ರೀತಿ ಒಂದು ಸಂಸ್ಥೆ ಬಗ್ಗೆ ದ್ವೇಷವನ್ನ ಕಾರಿದ್ರು ಅಂತೇಳಿ ನೀವು ಪ್ರಿಯಾಂಕಾ ಖರ್ಗೆ ಅವ್ರನ್ನ ತೆಗೆದುಕೊಳ್ಬಹುದು. ನೀವು ಪ್ರತಿ ಸಂದರ್ಭದ ಒಳಗಡೆನೂ ತಮ್ಮ ಇಡೀ ಆಚರಣೆ ಒಳಗಡೆ ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡಿದ್ರು. ನೀವು ಸ್ವತಃ ಸಿದ್ದರಾಮಯ್ಯ ಯಾರನ್ನ, ನರೇಂದ್ರ ಮೋದಿ ಅವ್ರನ್ನ, ಈ ದೇಶದ ಪ್ರಧಾನಿಯವರನ್ನ ನರಹಂತಕ ಅಂತೇಳಿ ತಮ್ಮ ದ್ವೇಷವನ್ನ ವ್ಯಕ್ತ ಮಾಡುವಂತ ಕೆಲಸ ಮಾಡಿದ್ರು. ಅಂದ್ರೆ ಕಾಂಗ್ರೆಸ್ ಇಡೀ ತನ್ನ ಆಚರಣೆ ಒಳಗಡೆ ಈ ಯಾರು ತನ್ನ ಸೈದ್ಧಾಂತಿಕ ಭಿನ್ನತೆ ಇದೆ ಅವರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಈಗ ಮಹೇಶ್ ಅವರೇ, ಈಗ ಕಾನೂನು ತಂದಿರೋದು ಕೇವಲ ಬಿಜೆಪಿಗೋ ಹಿಂದೂ ಸಂಘಟನೆಗಳಿಗೆ ಮಾತ್ರ ಅನ್ವಯ ಆಗಲ್ಲ, ಎಲ್ರಿಗೂ ಅನ್ವಯ ಆಗತ್ತೆ. ನಾಳೆ ಅವರು ಮಾತನಾಡಿದ್ರೆ ನಿಮಗೂ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ. ಇಲ್ಲಿ ಪ್ರಶ್ನೆ ಇರೋಂಥದ್ದು ಶೆಟ್ರೆ, ಈ ಇಡೀ ಕಳೆದ ಅವರ ಆಚರಣೆಗಳು, ಅವರು ಕಳೆದ 2 ವರ್ಷದಲ್ಲಿ ಕರ್ನಾಟಕದಲ್ಲಿ ಹೇಗೆ ನಮ್ಮ ವಿಚಾರ ಪರಿವಾರ ಮತ್ತೆ ನಮ್ಮ ಜೊತೆ ನಡ್ಕೊಂಡಿರ್ತಕ್ಕಂಥದ್ದು, ಒಂದು ಸಾಮಾಜಿಕ ಜಾಲತಾಣದ ಒಳಗಡೆ ಏನಾದ್ರು ಒಂದು ವಿಷಯ ಬಂದ್ರೆ ಅಕಸ್ಮಾತ್ ಯಾರು ಹೋರಾಟ ಮಾಡ್ತಾರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋರ್ಗೂ ಕೂಡ ಇವತ್ತು ಮೊಕದ್ದಮೆಗಳನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಬಂದ್ರು. ಅಂದ್ರೆ ಅಸಹಿಷ್ಣುತೆ ಅಂತಕ್ಕಂಥದ್ದು ಅವರ ಒಳಗಡೆ ಒಂದು ರಾಜಕೀಯ ಸಿದ್ಧಾಂತದ ರೂಪದಲ್ಲಿ ಒಳಗಡೆ ತೆಗೆದುಕೊಂಡ್ರು. ಯಾವುದು ಇವರು ಫ್ರೀಡಮ್ ಆಫ್ ಸ್ಪೀಚ್, ಮಿಕ್ಕಲ್ಲ ಸಮಯದಲ್ಲಿ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಕೆಂಪು ಪುಸ್ತಕ ಹಿಡ್ಕೊಂಡು ಇವರೆಲ್ಲ ತಿರುಗ್ತಾರಲ್ಲ, ಯಾವ್ದು ಇದ್ರಲ್ಲಿ ತಮಗೊಂದು ವಿಷಯ ಗೊತ್ತಿರ್ಲಿ, ಈ ತರ ಪ್ರಯತ್ನ ಇವತ್ತು ಮೊದಲೆಲ್ಲ ಮಾಡಿರ್ತಕ್ಕಂಥದ್ದು. ದೇಶದ ಸಂವಿಧಾನ ರಚನೆ ಅದನ್ನ ಅನುಷ್ಠಾನಕ್ಕೂ ಮಾಡೋಕ್ಕೂ ಮುಂಚೆನೆ ಪತ್ರಿಕೆಗಳ ಸ್ವಾತಂತ್ರ್ಯವನ್ನ ತೆಗೆಯುವಂತ ಮೊಟ್ಟ ಮೊದಲ ತಿದ್ದುಪಡಿ ಯಾವ್ದಕ್ಕಪ್ಪ ತಂದಿದ್ದು? ಎಂ.ಜಿ. ಮಹೇಶ್ ಅವರೇ, ಬರ್ತೀನಿ ನಿಮ್ಮಲ್ಲಿ. ನಟರಾಜ್ ಗೌಡ್ರೆ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸತ್ಯ ಮತ್ತು ದ್ವೇಷದ ಮಧ್ಯೆ ದ್ವೇಷ ಯಾವುದು, ಸತ್ಯ ಯಾವುದು ಅಂತ ಹುಡುಕೋ ಜವಾಬ್ದಾರಿ ಯಾರ್ದಾಗಿರುತ್ತೆ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ಯಾರೋ ಒಬ್ಬ ಹಿಂದೂ ಸಂಘಟನೆಯ ಮುಖಂಡ ಒಂದು ಭಾಷಣ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಔರಂಗಜೇಬ್ ಒಬ್ಬ ಮತಾಂಧ ದೊರೆ, ಮತಾಂಧ ಮುಸ್ಲಿಂ ರಾಜ ಅಂತ ಭಾಷಣ ಮಾಡಿದ್ರು ಅಂತ ಅನ್ಕೊಳ್ಳಿ. ಯಾರಿಗೋ ಅದು ದ್ವೇಷ ಅಂತ ಅನ್ಸುತ್ತೆ, ಯಾರಿಗೋ ದ್ವೇಷ ಅಂತ ಅನಿಸಿ ಕೇಸ್ ಹಾಕ್ತಾರೆ. ದ್ವೇಷ ಯಾವುದು, ಸತ್ಯ ಯಾವುದು ಅಂತ ಯಾರು ಹುಡುಕಬೇಕು? ಈಗ ಯಾರೋ ಕೊಟ್ಟ ಕೇಸ್ಗಳನ್ನೆಲ್ಲ ಕಣ್ಣು ಮುಚ್ಕೊಂಡು ಪೊಲೀಸ್ ಇಲಾಖೆ ಆಗ್ಲಿ ಕಾನೂನು ಆಗ್ಲಿ ಪರಿಗಣಿಸಲ್ಲ. ಅದರೊಳಗೆ ಸತ್ಯಾಂಶ ಏನಂದ್ರೆ, ಇದು ಏನು, ಯಾವುದು ದ್ವೇಷ? ಈಗ ಯಾರೋ ಒಬ್ಬ ಬಲಪಂಥೀಯವಾದಿ ಬಿಜೆಪಿ ಪೂರಕವಾಗಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಮೊನ್ನೆ ಕಳೆದ ಕೆಲವು ಮಂತ್ಗಳ ಮುಂಚೆ ಏನ್ ಹೇಳಿದ್ರು, ಒಂದು ಹಿಂದೂ ಯುವತಿ ಬೇರೆ ಧರ್ಮಕ್ಕೆ ಹೋದ್ರೆ 10 ಮುಸಲ್ಮಾನ್ ಯುವತಿಯರನ್ನು ನೀವು ಟಾರ್ಗೆಟ್ ಮಾಡಿ ನಮ್ಮ ಧರ್ಮಕ್ಕೆ ಕರ್ಕೊಂಡ್ ಬನ್ನಿ ಅಂತ ಭಾಷಣ ಮಾಡಿದ್ರು. ಅದಕ್ಕೆ ಅವಕಾಶ ಕಾನೂನಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಒಬ್ಬ ಮಂತ್ರಿ, ಕೇಂದ್ರೀಯ ಸಚಿವ ಒಬ್ಬ ರಸ್ತೆನಲ್ಲಿ ಗೋಲಿ ಮಾರೋ ಗದ್ದಾರೋ ಅಂತ ಭಾಷಣ ಮಾಡ್ಕೊಂಡು ಹೋಗ್ತಾರೆ. ಅನುರಾಗ್ ಠಾಕೂರ್, ನಿಮ್ಗೆ ಗೊತ್ತಿದೆ ಅದು. ನಾನೇನ್ ಹೇಳ್ತೀನಿ ಅಂದ್ರೆ, ಯಾರು ಸಮಾಜದ ಸ್ವಾಸ್ಥ್ಯವನ್ನ ಉಳಿಸ್ಬೇಕು ಅವರೇ ಸಮಾಜ ಸ್ವಾಸ್ಥ್ಯವನ್ನ ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕೆ ಒಂದು ಕಠಿಣವಾದ ಕಾನೂನು ಅಗತ್ಯ ಇದೆ. ಅದು ನೀವು ಕರೆಕ್ಟಾಗಿ ಹೇಳಿದ್ರಿ. ಇದು ಕೇವಲ ಕಾಂಗ್ರೆಸ್ಗೂ ಬಿಜೆಪಿಗೆ ಅಥವಾ ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಜೈನರಿಗೆ, ಸಿಖ್ರಿಗೆ, ಪಾರಸಿ ಆತರ ಇಲ್ಲ. ಎಲ್ಲಾ ಕನ್ನಡಿಗರಿಗೂ ಅನುಕೂಲ ಆಗುವಂತಹ ಒಂದು, ಅಂದ್ರೆ ಎಲ್ಲರೂ ಬರ್ಬೇಕು. ಯಾರು ಅಲ್ಲ, ನೀವು ದ್ವೇಷ ಅನ್ನೋ ಹೆಸರಿನಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ನಟರಾಜ್ ಗೌಡ್ರೆ. ಯಾಕಂತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ನನಗೆ ನನ್ನ ಸಂವಿಧಾನ ಮೂಲಭೂತವಾಗಿ ಕೊಟ್ಟಿರುವಂತ ಹಕ್ಕು, ಮಾತನಾಡುವಂತ ಹಕ್ಕಿದೆ ನನಗೆ. ಬಟ್ ನೀವು ನಾನು ಸತ್ಯ ಹೇಳಿದ್ದನ್ನ ದ್ವೇಷ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನೋಡಿ, ಸತ್ಯ ಕೆಲವು ಹೆಂಗಿರ್ತಾವ ಗೊತ್ತಾ?
ಸತ್ಯ ಹೇಳೋದನ್ನ ದ್ವೇಷ ಅನ್ನಕ್ಕಾಗಲ್ಲ. ಅದನ್ನ ಪೊಲೀಸ್ ಇಲಾಖೆನಾಗ್ಲಿ ಅದನ್ನ ಪರಿಗಣಿಸಿನೇ ಕೇಸ್ ಹಾಕ್ಬೇಕಾದ್ರೆ ನಾನು ಕೇಳ್ತೀನಿ ನಟರಾಜ್ ಗೌಡ್ರೆ, ಇದಕ್ಕೆ ಉತ್ತರ ಕೊಡಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.